ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ಕಲುಷಿತ ಗಾಳಿ ಪ್ರಮಾಣ ಹೆಚ್ಚಾಗ್ತಿದೆ. ಇದರಿಂದಾಗಿ ನಾನಾ ರೀತಿಯ ಕಾಯಿಲೆಗಳು ವಕ್ಕರಿಸಲು ಆರಂಭವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿನ ವಾಯು ಮಾಲಿನ್ಯ ಪ್ರಮಾಣ ಹೆಚ್ಚಳದಿಂದ ಪಾರ್ಕಿನ್ಸನ್ ಕಾಯಿಲೆಯಿಂದ ಬಳಲುತ್ತಿರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಬೆಂಗಳೂರಲ್ಲಿ ದಿನೇ ದಿನೇ ಹೆಚ್ಚಾಯಿತು ವಾಯು ಮಾಲಿನ್ಯ. ವಾಯು ಮಾಲಿನ್ಯ ಎಫೆಕ್ಟ್ ಬ್ರೈನ್ಗೆ ಡ್ಯಾಮೇಜ್. ಮೆದುಳಿಗೆ ವಕ್ಕರಿಸುತ್ತಿದೆ ಪಾರ್ಕಿನ್ಸನ್ ಕಾಯಿಲೆ. ಸಿಲಿಕಾನ್ ಸಿಟಿ ವೇಗವಾಗಿ ಬೆಳೆಯುತ್ತಿದೆ. ಕಾರ್ಖಾನೆಗಳು, ಕಟ್ಟಡಗಳು ಎಲ್ಲೆಂದರಲ್ಲಿ ತಲೆ ಎತ್ತಿ ನಿಂತಿವೆ. ವಾಹನ ಸಂಚಾರ ಕೂಡ ವಿಪರೀತ ಹೆಚ್ಚಾಗಿದ್ದು, ಇದರೊಂದಿಗೆ ವಾಯು ಮಾಲಿನ್ಯದ ಪ್ರಮಾಣ ಕೂಡ ತೀವ್ರವಾಗಿದೆ. ಯಥಾಸ್ಥಿತಿ ಬೆಂಗಳೂರಲ್ಲಿ ಮುಂದುವರೆದರೆ ದೆಹಲಿ ಸ್ಥಿತಿ ನಿರ್ಮಾಣವಾಗುವುದರಲ್ಲಿ ಡೌಟೇ ಇಲ್ಲ. ಇನ್ನು ಈ ಕಲುಷಿತ ಗಾಳಿ ಹಾಗೂ ಸಿಗರೆಟ್ ಸೇವನೆಯಿಂದಾಗಿ ನಾನಾ ರೀತಿಯ ಕಾಯಿಲೆಗಳು ಕಾಡುತ್ತಿದೆ. ಇದೀಗ ಪಾರ್ಕಿನ್ಸನ್ ಎಂಬ ಕಾಯಿಲೆ ಕೂಡ ಜನರನ್ನ ಕಾಡಲು ಆರಂಭಿಸಿದೆ. ಇನ್ನು ಪಾರ್ಕಿನ್ಸನ್ ಸಮಸ್ಯೆ ಮೆದುಳಿಗೆ ಕಾಟ ನೀಡುತ್ತಿದ್ದು, ಕಲುಷಿತ ಗಾಳಿ ಹೆಚ್ಚಾಗಿರುವ ಜಾಗಗಳಲ್ಲಿ ಈ ಸಮಸ್ಯೆ ಕಂಡುಬರುತ್ತಿದೆ. ವಾಯು ಮಾಲಿನ್ಯ ಹೆಚ್ಚಿರುವ ಜಾಗಗಳಲ್ಲಿ ಪಾರ್ಕಿನ್ಸನ್ ಶೇಕಡ 56% ಹೆಚ್ಚಳವಾಗಿದ್ದು, ಸಿಲಿಕಾನ್ ಸಿಟಿ ಕೂಡ ಈ ಕಾಯಿಲೆಯ ರೇಸ್ನಲ್ಲಿದೆ. ಇನ್ನು ಪಾರ್ಕಿನ್ಸನ್ನಿಂದಾಗಿ ಮರವಿನ ಕಾಯಿಲೆಯಿಂದ ಬಳಲುತ್ತಿರುವ ಸಂಖ್ಯೆ ಹೆಚ್ಚಾಗಿದೆ. ಯುವಕರಲ್ಲಿ ಈ ಸಮಸ್ಯೆಗಳು ಜಾಸ್ತಿ ಕಂಡುಬರುತ್ತಿದೆ. ಇನ್ನು ವಯಸ್ಸಾದವರಲ್ಲಿ ಕಂಡುಬರುತ್ತಿದ್ದ ಮರವಿನ ಕಾಯಿಲೆ ಹಾಗೂ ಯುವ ಜನತೆಯಲ್ಲೂ ಕಂಡುಬರುತ್ತಿರುವುದು ಅಚ್ಚರಿ ಮೂಡಿಸಿದೆ. ಇದರ ಜೊತೆ ಮೆದುಳು ಮಂಕಾಗಿ ಕೈಕಾಲುಗಳಲ್ಲಿ ನಡುಕ ಶುರುವಾಗುವ ಸಾಧ್ಯತೆ ಇದೆ. ಪಾರ್ಕಿನ್ಸನ್ನಿಂದಾಗಿ ಹೃದಯಾಘಾತ, ಪಾರ್ಶ್ವವಾಯು ಸಹ ಆಗಬಹುದು. ವಾಯು ಮಾಲಿನ್ಯ ಪ್ರಮಾಣ ಜಾಸ್ತಿಯಾದರೆ ಇನ್ನಷ್ಟು ಎಫೆಕ್ಟ್ ಬೀಳೋ ಸಾಧ್ಯತೆ ಇದೆ. ಹೀಗಾಗಿ ಕಲುಷಿತ ಗಾಳಿ ಹಾಗೂ ಧೂಮಪಾನದಿಂದ ಆದಷ್ಟು ದೂರವಿರಲು ವೈದ್ಯರು ಸಲಹೆ ನೀಡುತ್ತಿದ್ದಾರೆ. ಒಟ್ನಲ್ಲಿ ಸಿಲಿಕಾನ್ ಸಿಟಿಯಲ್ಲಿನ ಕಲುಷಿತ ಗಾಳಿ ಜನರಲ್ಲಿ ಆತಂಕ ಹೆಚ್ಚು ಮಾಡಿದ್ದು, ಆದಷ್ಟು ವಾಯು ಮಾಲಿನ್ಯ ನಿಯಂತ್ರಣದತ್ತ ಗಮನ ನೀಡಿ ಆರೋಗ್ಯ ಕಾಪಾಡಿಕೊಳ್ಳಬೇಕಾಗಿದೆ. ಇಲ್ಲದೆ ಹೋದ್ರೆ ಕೋವಿಡ್ನಂತಹ ಸ್ಥಿತಿ ಮತ್ತೆ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.